ಅದೊಂದು ಕಾಲವಿತ್ತು, ಏನೇ ಬೇಕೆಂದರೂ ಮನೆ ಬಿಟ್ಟು ಹೊರಗಡೆ ಹೋಗಲೇಬೇಕಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಪ್ರತಿಯೊಂದನ್ನು ಕೂಡ ಕುಳಿತಲ್ಲಿಯೇ ಆರ್ಡರ್ ಮಾಡಿ ಮನೆಯ ಬಾಗಿಲಿಗೆ ತರಿಸಿಕೊಳ್ಳಬಹುದು. ಹೌದು, ನಾನು ಮಾತನಾಡುತ್ತಿರುವುದು ನಮ್ಮ ಕೈ ಬೆರಳ ತುದಿಯಲ್ಲಿ ಉಪಯೋಗಿಸುವ ಮೊಬೈಲ್ ಅಪ್ಲಿಕೇಶನ್ಗಳ ಬಗ್ಗೆ. ಮೈಮೇಲೆ ಹಾಕುವ ಬಟ್ಟೆಯಿಂದ ಹಿಡಿದು ಕಾಲಲ್ಲಿ ಹಾಕುವ ಚಪ್ಪಲಿಯವರೆಗೂ ಆ್ಯಪ್ಗಳ ಮೂಲಕ ಕುಳಿತಲ್ಲಿಯೇ ತರಿಸಿಕೊಳ್ಳಬಹುದು. ಇಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಓದುವುದಕ್ಕಾಗಲಿ, ಕೆಲಸ ಮಾಡುವವರಿಗೆ ಬೇಕಾಗಿರುವ ಹಲವು ಮಾಹಿತಿಗಳಿಗಾಗಲಿ, ಕೆಲಸ ಹುಡುಕುತ್ತಾ ಇರುವವರಿಗಾಗಲಿ, ಹಾಗೂ ವಯಸ್ಸಾಗಿ ಮನೆಯಲ್ಲಿದ್ದು ಪುಸ್ತಕಗಳನ್ನು ಓದುವ ಹವ್ಯಾಸ ಹೊಂದಿರುವಂಥವರಿಗಾಗಲಿ ಎಲ್ಲರಿಗೂ ಒಂದೊಂದು ತರಹದ ಆ್ಯಪ್ಗಳು ಬಂದಿದ್ದು ನಾವೆಲ್ಲರೂ ಅವುಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದೇವೆ. ಆದರೆ ಇದನ್ನೇ ಉಪಯೋಗಿಸಿಕೊಂಡು ಕೆಲವು ಕೆಟ್ಟ ವ್ಯಕ್ತಿಗಳು ಹಲವಾರು ಆ್ಯಪ್ಗಳನ್ನು ನಮ್ಮ ಮೊಬೈಲಿನ ಪ್ಲೇಸ್ಟೋರ್ನಲ್ಲಿ ಬಿಟ್ಟಿದ್ದು ಅವುಗಳನ್ನು ನೀವೇನಾದರೂ ಡೌನ್ಲೋಡ್ ಮಾಡಿಕೊಂಡು ಬಳಸಿದರೆ ನಿಮ್ಮ ಮೊಬೈಲಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬನ್ನಿ, ಇಂದು ನಿಮಗೆ ಈ ರೀತಿಯಾದ ಅಪಾಯಕಾರಿ ಮೊಬೈಲ್ ಆ್ಯಪ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ. ಆ ಅಪಾಯಕಾರಿ ಆ್ಯಪ್ಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಪ್ಪದೆ ಮಾಡಿ. ವೆದರ್ ಆ್ಯಪ್ಸ್. ಹವಾಮಾನ ಕುರಿತು ನಿಮಗೆ ಮಾಹಿತಿ ನೀಡುವ ಈ ಆ್ಯಪ್ಗಳು ಮೊದಮೊದಲು ಸಾಕಷ್ಟು ಹೆಸರು ಮಾಡಿದ್ದವು. ಆದರೆ ಕಾಲ ಕಳೆದಂತೆ ಈ ಆ್ಯಪ್ಗಳ ಒಳಗಡೆ ಅಪಾಯಕಾರಿ ಟ್ರೋಜನ್ ವೈರಸ್ಗಳನ್ನು ಬಿಡತೊಡಗಿದರು. ಇದರಿಂದ ನೀವು ಈ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡರೆ ಅದರಲ್ಲಿರುವ ವೈರಸ್ಗಳು ನಿಮ್ಮ ಮೊಬೈಲ್ನಲ್ಲಿರುವ ಪ್ರಮುಖ ದಾಖಲೆಗಳನ್ನು ಸಂಗ್ರಹಿಸಿ ಹ್ಯಾಕರ್ಗಳಿಗೆ ನೀಡುತ್ತವೆ. ಉದಾಹರಣೆಗೆ ಕ್ರೆಡಿಟ್ ಕಾರ್ಡ್ ಹಾಗೂ ಡೆಬಿಟ್ ಕಾರ್ಡ್ ಮಾಹಿತಿಗಳು. ಇದರಿಂದ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ಹ್ಯಾಕರ್ಗಳು ಕೊಳ್ಳೆ ಹೊಡೆಯುತ್ತಾರೆ. ಆದ್ದರಿಂದ ಇತ್ತೀಚೆಗೆ ಹವಾಮಾನ ಕುರಿತಾದ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಪ್ರಮಾಣ ಇಳಿಮುಖವಾಗಿದೆ. ಆಪ್ಟಿಮೈಸರ್ಸ್. ಈ ಆ್ಯಪ್ಗಳು ನಿಮ್ಮ ಮೊಬೈಲಿನ ಬ್ಯಾಟರಿಯನ್ನು ದುರ್ಬಲಗೊಳಿಸುತ್ತವೆ. ನಿಮ್ಮ ಮೊಬೈಲಿನ ಕೆಶೆಯನ್ನು ಸ್ವಚ್ಛಗೊಳಿಸಿ ಮೊಬೈಲಿನ ವೇಗ ಹೆಚ್ಚು ಮಾಡುತ್ತದೆ ಎಂದು ತಿಳಿದು ಅನೇಕ ಜನರು ಈ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುತ್ತಿದ್ದರು. ಆದರೆ ಕಾಲ ಕಳೆದಂತೆ ಈ ಆ್ಯಪ್ಗಳು ಮೊಬೈಲಿನ ಬ್ಯಾಟರಿಯನ್ನು ದುರ್ಬಲಗೊಳಿಸುತ್ತಿರುವ ವಿಷಯವನ್ನು ಅನೇಕ ಕಂಪನಿಗಳು ಜನರಿಗೆ ತಿಳಿಸಿದ್ದರಿಂದ ಇವುಗಳನ್ನು ಡೌನ್ಲೋಡ್ ಮಾಡುವವರ ಪ್ರಮಾಣ ಕಡಿಮೆಯಾಗಿದೆ. ಹೆಸರುವಾಸಿಯಲ್ಲದ ಆಂಟಿವೈರಸ್ಗಳು. ಮೊಬೈಲ್ಗಳಿಗೆ ವೈರಸ್ಗಳು ಬಂದಾಗ ಅದರಿಂದ ಆಗುವ ತೊಂದರೆಯಿಂದ ತಪ್ಪಿಸಿಕೊಳ್ಳಲು ಅನೇಕ ಆಂಟಿವೈರಸ್ಗಳನ್ನು ಪ್ರಪಂಚದ ನಾನಾ ಕಂಪನಿಗಳು ಬಿಡುಗಡೆ ಮಾಡಿವೆ. ಆದರೆ ಕೆಲವು ಕಂಪನಿಗಳು ಈ ಆಂಟಿವೈರಸ್ಗಳ ಹೆಸರಲ್ಲಿ ನಿಮ್ಮ ಮೊಬೈಲ್ ಅನ್ನು ಹ್ಯಾಕ್ ಮಾಡುವಂತಹ ಆ್ಯಪ್ಗಳನ್ನು ಬಿಟ್ಟಿದ್ದಾರೆ. ಅಕಸ್ಮಾತ್ ನೀವೇನಾದರೂ ಆ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡರೆ ನಿಮ್ಮ ಮೊಬೈಲ್ನಲ್ಲಿರುವ ಬ್ಯಾಂಕ್ ಮಾಹಿತಿಯನ್ನು ಹ್ಯಾಕರ್ಸ್ಗಳು ಕದಿಯುತ್ತಾರೆ. ಆದ್ದರಿಂದ ಪ್ಲೇಸ್ಟೋರ್ನಲ್ಲಿ ಹೆಸರುವಾಸಿಯಲ್ಲದ ಆಂಟಿವೈರಸ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಡಿ. ಲೈ ಡಿಟೆಕ್ಟರ್. ಯಾರಾದರೂ ಸುಳ್ಳು ಹೇಳಿದರೆ ಅದನ್ನು ಪತ್ತೆ ಹಚ್ಚುವ ಈ ಆ್ಯಪ್ಗಳನ್ನು ತಮಾಷೆಗಾಗಿ ಕಂಡುಹಿಡಿದಿದ್ದಾರೆ. ಆದರೆ ಇದು ನಿಜವೆಂದು ತಿಳಿದು ಅನೇಕ ಜನರು ಈ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಈ ಆ್ಯಪ್ಗಳನ್ನು ನೀವು ಬಳಸುವಾಗ ಅಕಸ್ಮಾತ್ ನಿಮ್ಮ ಮೊಬೈಲ್ನಲ್ಲಿ ಇರುವ ಕಾಂಟ್ಯಾಕ್ಟ್ಸ್ ವಿಭಾಗಕ್ಕೆ ಆಕ್ಸೆಸ್ ಕೇಳಿದರೆ ಅದನ್ನು ಕ್ಲಿಕ್ ಮಾಡಬೇಡಿ. ಇದರಿಂದ ನಿಮ್ಮ ಮೊಬೈಲ್ನಲ್ಲಿರುವ ಎಲ್ಲಾ ಕಾಂಟ್ಯಾಕ್ಟ್ಸ್ಗಳು ಹ್ಯಾಕರ್ಗಳ ಪಾಲಾಗುವುದು. ರ್ಯಾಮ್ ಹೆಚ್ಚಿಸುವ ಆ್ಯಪ್ಗಳು. ನಿಮ್ಮ ಮೊಬೈಲ್ನಲ್ಲಿರುವ ರ್ಯಾಮ್ ಹೆಚ್ಚು ಮಾಡುವುದರಿಂದ ಅದರ ವೇಗವೂ ಕೂಡ ಹೆಚ್ಚಾಗುವುದು. ಇದನ್ನು ಬಳಸಿಕೊಂಡು ಅನೇಕ ಆ್ಯಪ್ಗಳನ್ನು ಮಾರುಕಟ್ಟೆಗೆ ಬಿಟ್ಟಿದ್ದಾರೆ. ಈ ಆ್ಯಪ್ಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡರೆ ಸಾಕು, ನಿಮ್ಮ ಮೊಬೈಲ್ನ ರ್ಯಾಮ್ ಹೆಚ್ಚಾಗುವುದಿಲ್ಲ, ಬದಲಾಗಿ ಅದರ ಸ್ಟೋರೇಜ್ ಜಾಸ್ತಿಯಾಗಿ ಬ್ಯಾಟರಿ ದುರ್ಬಲವಾಗುತ್ತದೆ. ಆದ್ದರಿಂದ ರ್ಯಾಮ್ ಕುರಿತಾದ ಯಾವುದೇ ಆ್ಯಪ್ಗಳನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬೇಡಿ. ಈ ತರಹದ ಇನ್ನೂ ಅನೇಕ ಆ್ಯಪ್ಗಳು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಇದ್ದು ಅವುಗಳನ್ನು ಅಪ್ಪಿತಪ್ಪಿಯೂ ಡೌನ್ಲೋಡ್ ಮಾಡಿಕೊಳ್ಳಬೇಡಿ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಹಾಗೂ ಕಂಪ್ಯೂಟರ್ಗಳನ್ನು ಹ್ಯಾಕ್ ಮಾಡುತ್ತಿರುವುದರಿಂದ ಯಾವುದೇ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಮೊದಲು ಅದರ ರೇಟಿಂಗ್ಸ್ ಹಾಗೂ ರಿವ್ಯೂಸ್ಗಳನ್ನು ಒಮ್ಮೆ ಪರಿಶೀಲಿಸಿ ನಂತರ ಡೌನ್ಲೋಡ್ ಮಾಡಿಕೊಳ್ಳಿ. ಇಲ್ಲವಾದಲ್ಲಿ ನಿಮ್ಮ ಮೊಬೈಲಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ.